ಪೊಲೀಸರು ಮತ್ತು ಹಿಂದೂ ಮುಖಂಡರ ಮಧ್ಯೆ ಇದೀಗ ವಾಕ್ ಸಮರ ನಡೆಯುತ್ತಿದೆ. ಮಂಗಳೂರಿನಲ್ಲಿ ಬಿಸಿ ರೋಡ್ ಚಲೋ ವೇಳೆ ತಳ್ಳಾಟ ನೂಕಾಟ ಕೂಡ ನಡೆದಿದೆ. ಜೊತೆಗೆ ಅಲ್ಲಿ ಘೋಷಣೆ ಕೂಡ ಕೂಗ್ತಾ ಇದ್ದಾರೆ. ಸವಾಲು ಪ್ರತಿ ಸವಾಲಿನಿಂದಾಗಿ ಕರಾವಳಿಯಲ್ಲಿ ಇದೀಗ ಟೆನ್ಷನ್ ಶುರುವಾಗಿದೆ. ಬಜರಂಗ ದಳ ವಿಎಚ್ಪಿಯಿಂದ ಬಿಸಿ ರೋಡ್ ಚಲೋ ಹಿನ್ನೆಲೆ ಅಲ್ಲಿ ಸಾಕಷ್ಟು ಜನ ಹಿಂದೂ ಮುಖಂಡರು ಸೇರ್ತಾ ಇದ್ದಾರೆ ಒಬ್ಬೊಬ್ಬರಾಗಿ. ನಾಗಪುರದಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೀತು. ಈದ್ ಮಿಲಾದ್ ಮೆರವಣಿಗೆ ಹೇಗೆ ಮಾಡ್ತೀರಿ ನೋಡೋಣ ಅಂತ ಶರಣ್ ಪಂಪೆಲ್ ಅವರು ಹೇಳಿದ್ರು. ದಮ್ ಇದ್ರೆ ಈದ್ ಮಿಲಾದ್ ಮೆರವಣಿಗೆ ತಡೀರಿ ಅಂತ ಇನ್ನೊಂದು ಪ್ರತಿ ಸವಾಲನ್ನ ಹಾಕಿದ್ರು. ಶರಣ್ ಪಂಪೆಲ್ಗೆ ಓಪನ್ ಚಾಲೆಂಜ್ ಮಾಡಿದ್ದ ಈ ಶರೀಫ್ ಮೊಹಮ್ಮದ್ ಶರೀಫ್ ಸವಾಲನ್ನ ಸ್ವೀಕರಿಸಿದ. ಈಗ ಹಿಂದೂ ಸಂಘಟನೆಗಳಿಂದ ಬಿಸಿ ರೋಡ್ ಚಲೋನ ಹಮ್ಮಿಕೊಂಡಿದ್ದಾರೆ. ಈಗ ಟೆನ್ಷನ್ ಶುರುವಾಗ್ತಾ ಇದೆ ಪೊಲೀಸರಿಗೆ ಅಲ್ಲಿ. ನಾಗಮಂಗಲದಲ್ಲಿ ನಮ್ಮ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ, ಪೆಟ್ರೋಲ್ ಬಾಂಬ್ ಸಿಡಿಸಿ ನಮ್ಮ ಹಿಂದೂಗಳ ಮೇಲೆ ದಾಳಿ ಮಾಡಿದ್ದಾರೆ. ಆ ದಾಳಿಯನ್ನು ವಿರೋಧಿಸಿ ನಾವು ಪ್ರತಿಭಟನೆ ಮಾಡಬೇಕಾದ್ರೆ ನಾವು ಹೇಳಿದ್ದು, ನೀವು ಕೂಡ ಮುಂದಿನ ದಿವಸಗಳಲ್ಲಿ ಈದ್ ಮಿಲಾದ್ ಮೆರವಣಿಗೆ ಮಾಡ್ತೀರಿ. ಒಂದು ವೇಳೆ ಅಂತ ಸಂದರ್ಭದಲ್ಲಿ ಹಿಂದೂ ಸಮಾಜ ಏನಾದರೂ ಮನಸ್ಸು ಮಾಡಿದ್ರೆ ಅದನ್ನು ನಿಲ್ಲಿಸುವಂತ ತಾಕತ್ತು ಕೂಡ ಹಿಂದೂ ಸಮಾಜಕ್ಕೆ ಇದೆ ಎಂಬಂತಹ ಒಂದು ಹೇಳಿಕೆಯನ್ನು ನಾನು ಕೊಟ್ಟಿದ್ದೆ. ಆದ್ರೆ ಇವತ್ತು ಯಾರೋ ಒಬ್ಬ ಗೂಂಡಗಳು, ಯಾರೋ ಒಬ್ಬ ರೌಡಿ ಶೀಟರ್ಗಳು, ಯಾರೋ ಒಬ್ಬ ಜಿಹಾದಿಗಳು, ಭಯೋತ್ಪಾದಕರು ಇವತ್ತು ಹಿಂದೂ ಸಂಘಟನೆಗೆ ಸವಾಲು ಹಾಕಿದ್ದಾರೆ, ಹಿಂದೂ ಸಮಾಜಕ್ಕೆ ಸವಾಲು ಹಾಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಇದು ಹಿಂದುತ್ವದ ತವರೂರು. ಇಲ್ಲಿ ನಾವು ಸುಮ್ಮನೆ ಕುತ್ಕೊಳ್ಳುವಂತಿಲ್ಲ. ಇವತ್ತು ಸವಾಲಿಗೆ ಉತ್ತರವನ್ನು ಕೊಡ್ಲಿಕ್ಕೆ ಸ್ವಯಂ ಪ್ರೇರಿತವಾಗಿ ಇವತ್ತು ಹಿಂದೂ ಕಾರ್ಯಕರ್ತರು ಇವತ್ತು ಬೀಚ್ ರೋಡ್ಗೆ ಬಂದಿದ್ದಾರೆ. ನಾನು ಯಾರು ಆ ಜಿಹಾದಿ ನಾಯಿ ಇದ್ದಾನೆ ಅವನಿಗೆ ಇವತ್ತು ಸವಾಲು ಆಗ್ತಾ ಇದ್ದೇನೆ. ಇವತ್ತು ನಿನ್ನ ಸವಾಲಿಗೆ ನಾವು ಉತ್ತರ ಕೊಟ್ಟು ಬಂದಿದ್ದೇವೆ. ತಾಕತ್ತಿದ್ರೆ ಬಂದು ನಮ್ಮನ್ನು ತಡೆಯಲಿ, ಬಂದು ನಮ್ಮ ಹೋರಾಟವನ್ನು ನಿಲ್ಲಿಸಲಿ ಎಂಬಂತ ನಾನು ಸವಾಲನ್ನು ನಿಮ್ಮನ್ನು ಮಂಡ್ಯದಲ್ಲಿ ಅರೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಿಮ್ಮನ್ನು ಮಂಡ್ಯದಲ್ಲಿ ನೋಡಿ, ಮಂಡ್ಯದ ಪೊಲೀಸರಿಗೆ ನಾನು ಅಲ್ಲಿಯ ಹಿಂದೂಗಳಿಗೆ ಯಾರಿಗೆ ಅನ್ಯಾಯ ಆಗಿದೆ ಅಂತ ಮನೆಯವರಿಗೆ ನಾವು ಸಾಂತ್ವನ ಹೇಳಲಿಕ್ಕೆ ನಾನು ಮಂಡ್ಯಕ್ಕೆ ಹೋಗಿದ್ದೆ. ಅಲ್ಲಿ ಕೂಡ ನಮ್ಮನ್ನು ಬಂಧಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ಇಲ್ಲಿ ಕೂಡ ನಮ್ಮನ್ನು ಪೊಲೀಸರು ತಡೆಯುವಂತ ಪ್ರಯತ್ನ ಮಾಡಿದ್ದಾರೆ. ಸರ್ಕಾರ ಮುಸಲ್ಮಾನರಿಗೆ ಒಂದು ನ್ಯಾಯ, ಹಿಂದೂಗಳಿಗೆ ಒಂದು ನ್ಯಾಯದ ರೀತಿಯಲ್ಲಿ ಇವತ್ತು ಸರ್ಕಾರ ವರ್ತನೆ ಮಾಡ್ತಾ ಇದೆ. ಸಿದ್ದರಾಮಯ್ಯನ ಸರ್ಕಾರಕ್ಕೆ ನಾವು ಧಿಕ್ಕಾರಕ್ಕೆ ಹೋಗ್ತೀವಿ. ಭಾರತ್ ಮಾತಾ ಕೀ ಹಿಂದೂ ಧರ್ಮ ಕೀ ಭಾರತ್ ಮಾತಾ ಕೀ.
ಓಕೆ ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆ ಹಿಂದೂಗಳ ತವರೂರು. ನಾವು ಇಲ್ಲಿ ಸುಮ್ಮನೆ ಕೈ ಕಟ್ಟಿ ಕುಳಿತುಕೊಳ್ಳಲ್ಲ, ನಾವು ಸವಾಲನ್ನ ಸ್ವೀಕರಿಸಿದ್ದೀವಿ. ಈದ್ ಮಿಲಾದ್ ಸಂದರ್ಭದಲ್ಲಿ ಏನ್ ಮೆರವಣಿಗೆ ನಡೆಯುತ್ತೆ ಅದನ್ನ ತಡಿತೀವಿ, ನಾವು ಸುಮ್ಮನೆ ಬಿಡಲ್ಲ ಅಂತ ಎಲ್ಲ ಹಿಂದೂ ಸಂಘಟನೆಯ ಮುಖಂಡರು ಕೂಡ ಸೇರಿದ್ದಾರೆ, ಕಾರ್ಯಕರ್ತರು ಸೇರಿದ್ದಾರೆ. ಸವಾಲು ಪ್ರತಿ ಸವಾಲಿನಿಂದಾಗಿ ಇದೀಗ ಕರಾವಳಿಯಲ್ಲಿ ಒಂದ್ ರೀತಿ ಟೆನ್ಷನ್ ಶುರುವಾಗಿದೆ. ಪೊಲೀಸರು ಆದಷ್ಟು ಅವ್ರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ, ದಯವಿಟ್ಟು ಗಲಾಟೆ ಮಾಡಬೇಡಿ ಅಂತ. ಆದ್ರೂ ಕೂಡ ಅವರು ಬಿಡ್ತಾ ಇಲ್ಲ ನಾವು ಸುಮ್ಮನೆ ಕೂರಲ್ಲ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಬನ್ನಿ ನೋಡೋಣ. ಸವಾಲನ್ನು ಸ್ವೀಕರಿಸಿದಂತಹ ಶರಣ್ ಪಂಪೇಲ್ ಅವರು ಈಗ ಆಗಮಿಸಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಪೊಲೀಸರು ಅವರನ್ನು ತಡೆಯುವಂತಹ ಕ್ರಮದಲ್ಲಿ ಈಗ ಕೈಗೊಂಡಿರುವಂತದ್ದು. ಜೊತೆಗೆ ಸಾಕಷ್ಟು ಕಾರ್ಯಕರ್ತರು ಕೂಡ ಈ ಸಂದರ್ಭದಲ್ಲಿ ಸೇರಿರುವಂತದ್ದು. ಈಗಾಗಲೇ ಅವರನ್ನು ಬಂಧಿಸುವಂತಹ ನಿಟ್ಟಿನಲ್ಲಿ, ಅಂದ್ರೆ ಮುನ್ನುಗ್ಗುವಂತಹ ನಿಟ್ಟಿನಲ್ಲಿ ಹಿಂದೂ ಕಾರ್ಯಕರ್ತರು ಕೂಡ ಹೋಗಿರುವಂತದ್ದು. ಜೊತೆಗೆ ಈ ಹಿನ್ನೆಲೆಯಲ್ಲಿ ಪೊಲೀಸರು ಇವರನ್ನು ತಡೆಯುವಂತಹ ಕ್ರಮಗಳನ್ನು ಕೂಡ ಕೈಗೊಂಡಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಕಾರ್ಯಕರ್ತರನ್ನು ಬಸ್ಸಲ್ಲಿ, ಅಂದ್ರೆ ಅವರನ್ನು ಮುಂದ್ಗಡೆ ಬಿಡದೆ, ಅಂದ್ರೆ ಮುಖ್ಯ ರಸ್ತೆಗೆ ಬಿಡದೆ ಬಸ್ಸಲ್ಲಿ ಹಾಕುವಂತಹ ಕೆಲಸ ಕಾರ್ಯಗಳು ಕೂಡ ನಡೀತಿದೆ. ಸಾಕಷ್ಟು ಪೊಲೀಸರು ಕೂಡ ಇದನ್ನು ತಡೆಯುವಂತೆ ಮುಂದಾಗಿರುವಂತದ್ದು ನಾವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಸಾಕಷ್ಟು ಕಾರ್ಯಕರ್ತರು, ಸಾವಿರಾರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಅವರು ಕೂಡ ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ, ಅಂದ್ರೆ ಈಗಾಗಲೇ ಬ್ಯಾರಿಕೇಡ್ ಅನ್ನು ನಿರ್ಮಾಣ ಮಾಡಿ ಮುಖ್ಯ ರಸ್ತೆಯಲ್ಲಿ ಬರಬಾರದು ಅಂತ ಹೇಳುವಂತಹ ದೃಷ್ಟಿಯಿಂದ ಬ್ಯಾರಿಕೇಡ್ ಅನ್ನು ಹಾಕಿದರೆ ಸಾಕಷ್ಟು ಪೊಲೀಸರು ಕೂಡ ನಿಯೋಜನೆ ಮಾಡಿರುವಂತದ್ದು. ಇವರನ್ನು ತಡೆದಿರುವಂತಹ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದೆ. ನಾಗಮಂಗಲದಲ್ಲಿ ಹಿಂದೂಗಳ ಮೇಲೆ ದಾಳಿ ಮಾಡಿದ್ದಾರೆ, ನಾವು ಸುಮ್ಮನೆ ಕೂರೋದಿಲ್ಲ. ಜಿಹಾದಿಗಳಿಂದ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿದೆ. ಬಂಟ್ವಾಳದ ಬಿಸಿ ರೋಡ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಶರಣ್ ಪಂಪೇಲ್ ಹೇಳಿಕೆಯನ್ನ ನೀಡಿದ್ದಾರೆ. ಮುಸ್ಲಿಮರಿಗೆ ಒಂದು ನ್ಯಾಯ, ಹಿಂದೂಗಳಿಗೆ ಒಂದು ನ್ಯಾಯ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಿಂದೂ ಮುಖಂಡರು ಕಿಡಿಕಾರಿದ್ದಾರೆ, ನಾವು ಸುಮ್ಮನೆ ಕೂರೋದಿಲ್ಲ ಅಂತ ಹೇಳಿದ್ದಾರೆ. ನಾಗಮಂಗಲದಲ್ಲಿ ಹಿಂದೂಗಳ ಮೇಲೆ ಏನು ದಾಳಿ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಉತ್ತರವನ್ನ ಕೊಡ್ತೀವಿ ಎಂದು ಹೇಳಿದ್ದಾರೆ. ನಮ್ಮ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ, ಪೆಟ್ರೋಲ್ ಬಾಂಬ್ ಸಿಡಿಸಿ ನಮ್ಮ ಹಿಂದೂಗಳ ಮೇಲೆ ದಾಳಿ ಮಾಡಿದ್ದಾರೆ. ಆ ದಾಳಿಯನ್ನು ವಿರೋಧಿಸಿ ನಾವು ಪ್ರತಿಭಟನೆ ಮಾಡಬೇಕಾದ್ರೆ ನಾವು ಹೇಳಿದ್ದು, ನೀವು ಕೂಡ ಮುಂದಿನ ದಿವಸಗಳಲ್ಲಿ ಈದ್ ಮಿಲಾದ್ ಮೆರವಣಿಗೆ ಮಾಡ್ತೀರಿ. ಒಂದು ವೇಳೆ ಅಂತ ಸಂದರ್ಭದಲ್ಲಿ ಹಿಂದೂ ಸಮಾಜ ಏನಾದರೂ ಮನಸ್ಸು ಮಾಡಿದ್ರೆ ಅದನ್ನು ನಿಲ್ಲಿಸುವಂತ ತಾಕತ್ತು ಕೂಡ ಹಿಂದೂ ಸಮಾಜಕ್ಕೆ ಇದೆ ಎಂಬಂತಹ ಒಂದು ಹೇಳಿಕೆಯನ್ನು ನಾನು ಕೊಟ್ಟಿದ್ದೆ. ಆದ್ರೆ ಇವತ್ತು ಯಾರೋ ಒಬ್ಬ ಗೂಂಡಗಳು, ಯಾರೋ ಒಬ್ಬ ರೌಡಿ ಶೀಟರ್ಗಳು, ಯಾರೋ ಒಬ್ಬ ಜಿಹಾದಿಗಳು, ಭಯೋತ್ಪಾದಕರು ಇವತ್ತು ಹಿಂದೂ ಸಂಘಟನೆಗೆ ಸವಾಲ್ ಹಾಕಿದ್ದಾರೆ, ಹಿಂದೂ ಸಮಾಜಕ್ಕೆ ಸವಾಲ್ ಹಾಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಇದು ಹಿಂದುತ್ವದ ತವರೂರು, ಇಲ್ಲಿ ನಾವು ಸುಮ್ಮನೆ ಕುತ್ಕೊಳ್ಳುವಂತಿಲ್ಲ. ಇವತ್ತು ಸವಾಲಿಗೆ ಉತ್ತರವನ್ನು ಕೊಡ್ಲಿಕ್ಕೆ ಸ್ವಯಂ ಪ್ರೇರಿತವಾಗಿ ಇವತ್ತು ಹಿಂದೂ ಕಾರ್ಯಕರ್ತರು ಇವತ್ತು ಬೀಚ್ ರೋಡ್ಗೆ ಬಂದಿದ್ದಾರೆ. ನಾನು ಯಾರು ಆ ಜಿಹಾದಿ ನಾಯಿ ಇದ್ದಾನೆ ಅವನಿಗೆ ಇವತ್ತು ಸವಾಲು ಆಗ್ತಾ ಇದ್ದೇನೆ. ಇವತ್ತು ನಿನ್ನ ಸವಾಲಿಗೆ ನಾವು ಉತ್ತರ ಕೊಟ್ಟು ಬಂದಿದ್ದೇವೆ. ತಾಕತ್ತಿದ್ರೆ ಬಂದು ನಮ್ಮನ್ನು ತಡೆಯಲಿ, ಬಂದು ನಮ್ಮ ಹೋರಾಟವನ್ನು ನಿಲ್ಲಿಸಲಿ ಎಂಬಂತ ನಾನು ಸವಾಲನ್ನು ನಿಮ್ಮನ್ನು ಮಂಡ್ಯದಲ್ಲಿ ಅರೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಿಮ್ಮನ್ನು ಮಂಡ್ಯದಲ್ಲಿ ನೋಡಿ, ಮಂಡ್ಯದ ಪೊಲೀಸರಿಗೆ ನಾನು ಅಲ್ಲಿಯ ಹಿಂದೂಗಳಿಗೆ ಯಾರು ಅನ್ಯಾಯ ಆಗಿದೆ ಅಂತ ಮನೆಯವರಿಗೆ ನಾವು ಸಾಂತ್ವನ ಹೇಳಲಿಕ್ಕೆ ನಾನು ಮಂಡ್ಯಕ್ಕೆ ಹೋಗಿದ್ದೆ. ಅಲ್ಲಿ ಕೂಡ ನಮ್ಮನ್ನು ಬಂಧಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ಇಲ್ಲಿ ಕೂಡ ನಮ್ಮನ್ನು ಪೊಲೀಸರು ತಡೆಯುವಂತ ಪ್ರಯತ್ನ ಮಾಡಿದ್ದಾರೆ. ಸರ್ಕಾರ ಮುಸಲ್ಮಾನರಿಗೆ ಒಂದು ನ್ಯಾಯ, ಹಿಂದೂಗಳಿಗೆ ಒಂದು ನ್ಯಾಯದ ರೀತಿಯಲ್ಲಿ ಇವತ್ತು ಸರ್ಕಾರ ವರ್ತನೆ ಮಾಡ್ತಾ ಇದೆ. ಸಿದ್ದರಾಮಯ್ಯನ ಸರ್ಕಾರಕ್ಕೆ ನಾವು ಧಿಕ್ಕಾರಕ್ಕೆ ಹೋಗ್ತೀವಿ. ಅವನು ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅವರ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದಾರೆ. ನಾವು ಇವತ್ತು ಆಗ್ರಹ ಮಾಡುವುದು, ಯಾರು ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರನ್ನು ಬಂಧನ ಮಾಡಬೇಕು. ಶರಣ್ ಪಂಪೇಲ್ಗೆ ಅವನು ಸವಾಲ್ ಹಾಕಿದ್ದಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಸವಾಲ್ ಹಾಕಿದ್ದಾನೆ, ಹಿಂದೂ ಸಂಘಟನೆಗಳಿಗೆ ಸವಾಲ್ ಹಾಕಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆ, ಕರಾವಳಿ ಜಿಲ್ಲೆ, ಹಿಂದೂ
ಹಿಂದುತ್ವದ ತವರೂರು, ಇದು ಹಿಂದುತ್ವದ ಫ್ಯಾಕ್ಟರಿ. ಇದು ಇಲ್ಲಿ ಹಿಂದುತ್ವದಲ್ಲಿ ರಾಜಿ ಇಲ್ಲ. ಹಿಂದುತ್ವಕ್ಕೆ ತೊಂದರೆ ಆದಾಗ ಇದೇ ರೀತಿಯ ಉತ್ತರವನ್ನು 100 ಸಲ ಕೊಟ್ಟಿದ್ದೀವಿ. ಅದೇ ಉತ್ತರವನ್ನು ಇನ್ನೊಂದ್ಸಲ ಇವತ್ತು ನಾವು ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ಇನ್ನಾದರೂ ಮುಂದೆ ಸವಾಲಾಗಬೇಕಾದ್ರೆ ಯೋಚನೆ ಮಾಡಲಿ ಅವರು, ಯಾರಿಗೆ ಯಾವ ಮಾತನ್ನು ಹೇಳಬೇಕು ಅಂತ ಹೇಳಿ. ಇಲ್ಲದಿದ್ರೆ ಅದೇ ರೀತಿಯ ಉತ್ತರವನ್ನು ಮುಂದಿನ ದಿವಸದಲ್ಲಿ ನಾವು ನಿಮ್ಮನ್ನ ಬಂಧನ ಮಾಡುವಂತ ಪ್ರಯತ್ನಗಳೇನಾಗಿತ್ತು ಮಂಡ್ಯದಲ್ಲಿ? ಮಂಡ್ಯ ಜಿಲ್ಲೆಯಲ್ಲಿ ನಾನು ಮಂಡ್ಯದಲ್ಲಿ ಗಣೇಶೋತ್ಸವಕ್ಕೆ ಸಂದರ್ಭದಲ್ಲಿ ಯಾರೆಲ್ಲ ಮನೆಗೆ ತೊಂದರೆ ಆಗಿದೆ, ಯಾರೆಲ್ಲ ಅಮಾಯಕ ಹಿಂದೂಗಳನ್ನು ಬಂಧನ ಮಾಡಿದ್ದಾರೆ, ಅವರ ಮನೆಗೆ ಹೋಗಿ ಇವತ್ತು ನಾನು ಸಾಂತ್ವನವನ್ನು ಹೇಳಲಿಕ್ಕೆ ಹೋಗಬೇಕಿತ್ತು. ಆದರೆ ವಿನಾಕಾರಣ ಯಾವುದೇ ಕಾರಣ ಕೊಡದೆ ನನ್ನನ್ನು ಮತ್ತೆ ನಮ್ಮ ವಿಭಾಗ ಸಂಚಾಲಕ ಪುನೀತ್ ಅವರನ್ನು ಬಂಧನ ಮಾಡಲಿಕ್ಕೆ ಇವತ್ತು ಪ್ರಯತ್ನ ಪಟ್ಟಿದ್ದಾರೆ. ಅದಕ್ಕೂ ನಾನು ಅಲ್ಲಿಯ ಪೊಲೀಸ್ ಇಲಾಖೆಯ ನಡೆಯನ್ನು ನಾನು ಖಂಡಿಸ್ತೀನಿ. ಸಿದ್ದರಾಮಯ್ಯನವರ ಸರ್ಕಾರದ ಈ ಹಿಂದೂ ವಿರೋಧಿ ನೀತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಖಂಡಿಸ್ತೀನಿ. ಎಸ್, ನೀವು ನೋಡ್ತಾ ಇದ್ದೀರಾ, ಎಲ್ಲ ಹಿಂದೂ ಮುಖಂಡರು ಸೇರಿದ್ದಾರೆ. ಪೊಲೀಸರು ಮತ್ತೆ ಅವ್ರ ನಡುವೆ ವಾಕ್ಸಮರ ಕೂಡ ನಡೀತಾ ಇದೆ. ದಯವಿಟ್ಟು ಗಲಾಟೆ ಮಾಡಬೇಡಿ, ಹೋಗಿ ಅಂತ ಹೇಳಿದ್ರು ಕೂಡ ಇಲ್ಲ, ನಾವು ಸುಮ್ಮನೆ ಕೂರೋದಿಲ್ಲ. ಯಾಕೆ ಸುಮ್ಮನೆ ಕೂರಬೇಕು? ನಮಗೆ ಪ್ರತಿ ಸವಾಲು ಹಾಕ್ತಾರೆ ಅಂದರೆ ಸುಮ್ಮನೆ ಇರಬೇಕಾ ನಾವು ಅಂತ ಹೇಳಿ ಎಲ್ಲ ಹಿಂದೂ ಮುಖಂಡರು ಸೇರಿದ್ದಾರೆ, ಘೋಷಣೆ ಕೂಗ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ BC ರೋಡ್ನಲ್ಲಿ ನಡೀತಾ ಇರುವಂಥ ಘಟನೆ ಇದು. ಪೊಲೀಸರು ಕೂಡ ಆದಷ್ಟು ಅವರನ್ನ ತಡಿತಾ ಇದ್ದಾರೆ. ಪ್ರೊಟೆಸ್ಟ್ ಮಾಡೋದಕ್ಕೆ ಏನು ಬಿಡ್ತಾ ಇಲ್ಲ, ಘೋಷಣೆ ಕೂಗೋದಕ್ಕೆ ಬಿಡ್ತಾ ಇಲ್ಲ. ಇದರ ನಡುವೆ ಪೊಲೀಸ್ ಮತ್ತು ಅಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರ ನಡುವೆ ವಾಗ್ವಾದ ಕೂಡ ನಡೀತಾ ಇದೆ. ಏನ್ ಮಾಡಿದ್ರು ಕೂಡ ಅವ್ರ ಮಾತನ್ನ ಕೇಳ್ತಾ ಇಲ್ಲ. ನಾವು ಸುಮ್ಮನೆ ಕೂಡಲ್ಲ. ಮೊನ್ನೆ ಆದಂತ ಘಟನೆನ ನಾವು ಖಂಡಿಸ್ತೀವಿ. ಅದರ ಜೊತೆಗೆ ನಮಗೆ ಪ್ರತಿ ಸವಾಲು ಹಾಕ್ತಾರೆ ಅಂದ್ರೆ ನಾವ್ ಯಾಕೆ ಸುಮ್ಮನೆ ಬಿಡ್ಬೇಕು? ಆ ಓಪನ್ ಚಾಲೆಂಜ್ ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ನಾವು ಸುಮ್ಮನೆ ಕೂರಲ್ಲ ಅಂತ ಹೇಳಿ ಅಲ್ಲಿ ಎಲ್ಲ ಹಿಂದೂ ಕಾರ್ಯಕರ್ತರು ಕೂಡ ಜಮಾಯಿಸಿದ್ದಾರೆ. ಮೊಹಮ್ಮದ್ ಶರೀಫ್ ಏನ್ ಚಾಲೆಂಜ್ ಮಾಡಿದ್ದಾರೆ ಆ ಚಾಲೆಂಜ್ ಅನ್ನ ಸ್ವೀಕರಿಸಿದ್ದಾರೆ. ಸೇರಿದಂತೆ ಎಲ್ಲರೂ ಕೂಡ ಈಗ ಭಾಗಿಯಾಗಿರುವಂತಹ ನಮ್ಮ ಜೊತೆ ಪುನೀತ್ ಅತ್ತ ಅವರು ಇದ್ದಾರೆ. ಇವರು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಅಂದ್ರೆ BC ರೋಡ್ ಚಲೋಗೆ ನಾವು ಸಿದ್ಧರಿದ್ದೇವೆ ಅಂತ ಹೇಳುವಂತಹ ಮಾತನ್ನು ಹೇಳ್ತಿದ್ದಾರೆ. ಸರ್, ಈಗ BC ರೋಡ್ ಚಲೋ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರಿಕೊಂಡಿದ್ದಾರೆ, ಕಾರ್ಯಕರ್ತರು ಸೇರಿಕೊಂಡಿದ್ದಾರೆ. ಏನ್ ಸವಾಲು ಸ್ವೀಕರಿಸಿದೆ ಸರ್, ಏನ್ ಹೇಳ್ತೀವಿ? ಯಾರೋ ಒಬ್ಬ ಜಿಹಾದಿ ಮುಸಲ್ಮಾನ ಇವತ್ತು ವಿಶ್ವ ಹಿಂದೂ ಪರಿಷತ್ನ ನಾಯಕ ಮತ್ತು ಇಡೀ ಹಿಂದೂ ಸಮಾಜದ ಹಿಂದೂ ಯುವಕರಿಗೆ BC ರೋಡ್ಗೆ ಬನ್ನಿ ಎಂಬ ಒಂದು ಪಂತುಹಾನವನ್ನು ಕೊಟ್ಟಿದ್ದ. ಅದನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗದ ಜೊತೆಗೆ ಇಡೀ ಹಿಂದೂ ಸಂಘಟನೆ ಅದನ್ನು ಸವಾಲಾಗಿ ಸ್ವೀಕರಿಸಿ ಇವತ್ತು BC ರೋಡ್ ಚಲೋ ಎಂಬ ಕಾರ್ಯಕ್ರಮದ ಮೂಲಕ ಆ ಜಿಹಾದಿ ಮುಸಲ್ಮಾನರಿಗೆ ಆ ಟಕ್ಕರ್ ಕೊಡುವಂಥ ಕೆಲಸವಾದ ಇವತ್ತು ಈ BC ರೋಡ್ನಲ್ಲಿ ನಡೀತಿದೆ. ಇವತ್ತು ನಾನು ಈ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೇನೆ, ಇದು BC ರೋಡು ಯಾವುದೇ ಪಾಕಿಸ್ತಾನದಲ್ಲಿಲ್ಲ, ಇದು ಹಿಂದೂಸ್ತಾನದಲ್ಲಿದೆ. ಇಲ್ಲಿ ಬರಲಿಕ್ಕೆ ಯಾವ ದೊಡ್ಡ ನಾಯಕನ ಅಪ್ಪನ ಅವಶ್ಯಕತೆ ಇಲ್ಲ. ಇದು ಹಿಂದೂ ಸಮಾಜದ ನಾಯಕರ ಹಿಂದೂ ಸಮಾಜದ ಪ್ರಮುಖರ ಅವಶ್ಯಕತೆ ಇದೆ, ಮಾತುಕತೆಯ ಅವಶ್ಯಕತೆ ಇದೆ. ಹಾಗಾಗಿ ಮತ್ತೊಮ್ಮೆ ಹೇಳ್ತಿದ್ದೇನೆ, ಇದು ಹಿಂದುತ್ವದ ಭದ್ರಕೋಟೆ. ಇಲ್ಲಿ ಯಾರನ್ನು ಹಿಂದೂ ಸಮಾಜದ ಯುವಕರನ್ನು ಅಥವಾ ಹಿಂದೂ ಸಂಘಟನೆ ಕೆಣಕುವಂಥ ದುಸ್ಸಾಹಸೆಗೆ ಕೈ ಹಾಕಬೇಡಿ. ಇದು ಕೇವಲ ಸ್ಯಾಂಪಲ್ ಅಷ್ಟೇ, ಇದು ಕೇವಲ ಟ್ರೈಲರ್ ಅಷ್ಟೇ. ಇನ್ನೂ ಹಿಂದೂ ಸಮಾಜವನ್ನು ಅಥವಾ ಹಿಂದೂ ಸಂಘಟನೆಯ ಪ್ರಮುಖರನ್ನು ಕೆಣಕುವಂಥ ಕೆಲಸ ಮಾಡಿದರೆ ಇದರ ಪರಿಣಾಮ ಇನ್ನಷ್ಟು ಅಧಿಕವಾದೀತು ಎಂಬ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ. ಮಂಡ್ಯದಲ್ಲಿ ನಿನ್ನೆ ಹೋದಂತಹ ಸಂದರ್ಭದಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ಪೊಲೀಸರು ನೋಡಿದ್ರು ಸರ್, ಶರಣ್ ಪಂಪೇಲ್ ಮತ್ತೆ ನೀವು ಕೂಡ ಇದ್ರಿ ಅಂತ ಹೇಳುವಂತ. ನಿನ್ನೆ ಯಾವುದೋ ಒಂದು ಸಂಘದ ಬೈಠಕ್ಕಿನ ಮಂಡ್ಯ ಜಿಲ್ಲೆಯ ಪಾಂಡವಪುರಕ್ಕೆ ಹೋದ ಸಂದರ್ಭದಲ್ಲಿ ಆ ನಾಗಮಂಗಲದ ಹಲ್ಲೆಗೊಳಗಾದ ಅಥವಾ ನಾಗಮಂಗಲದಲ್ಲಿ ದಾಳಿಗೊಳಗಾದ ಹಿಂದೂಗಳಿಗೆ ಸಾಂತ್ವನ ಹೇಳಬೇಕು ಮತ್ತು ಅವರ ಅಲ್ಲಿಯ ಸ್ಥಿತಿಗತಿಯನ್ನು ವಿವರಣೆ ಮಾಡಬೇಕು ಎಂಬ ದೃಷ್ಟಿಯಿಂದ ನಾನು ಮತ್ತು ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಸಹ ಕಾರ್ಯದರ್ಶಿಗಳು ನಿನ್ನೆ ಅಲ್ಲಿ ಮಂಡ್ಯದ ಪಾಂಡವಪುರಕ್ಕೆ ಹೋದ ಸಂದರ್ಭದಲ್ಲಿ ಏಕಾಏಕಿ ಪೊಲೀಸ್ ಇಲಾಖೆ ಬಂದು ನಮ್ಮನ್ನು ಬಂಧಿಸಿ ಆ ಜೀಪಿನಲ್ಲಿ ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಅಲ್ಲಿದ್ದ ಸಂಘಟನೆಯ ಕೆಲವು ನಮ್ಮ ನಾಯಕರಿಂದ ಅಥವಾ ಅಲ್ಲಿಯ ಕಾರ್ಯಕರ್ತರಿಂದ ಆ ತೀವ್ರ ಪ್ರತಿರೋಧದ ಕಾರಣದಿಂದ ಅವರ ಸಫಲವಾಗಲಿಲ್ಲ. ಇವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಎಲ್ಲ ಹಿಂದೂ ಸಂಘಟನೆಗಳು ಇವತ್ತು ಪೊಲೀಸ್ ಇಲಾಖೆಯ ನಿರ್ಧಾರವನ್ನು ಖಂಡಿಸ್ತೇವೆ. ಇವಿಷ್ಟು ಪುನೀತ್ ಅತ್ತ ಅವರವರ ಮಾತು. ಕ್ಯಾಮರಾ ಪರ್ಸನ್ ಲಕ್ಷ್ಮಣ್ ಜೊತೆ ಆದಿತ್ಯ ದಂಡೋಲೆ, ವಿಸ್ತಾರ ನ್ಯೂಸ್ ಮಂಗಳೂರು. ಯಾರೋ ಒಬ್ರು ಮುಸಲ್ಮಾನರು ರೌಡಿ ಶೀಟರು ಈ ರೀತಿಯಾದಂಥ ಹೇಳಿಕೆನ ಕೊಟ್ರೆ ನಾವು ಸುಮ್ಮನೆ ಕೂರ್ಬೇಕಾ? ದಮ್ಮು ತಾಕತ್ವರೆಗೂ ಬಂದು ನಿಂತಿದೆ ಈ ಒಂದು ಹಿಂದೂ ಕಾರ್ಯಕರ್ತರ ಒಂದು ಗಲಾಟೆ. ನೀವು ನೋಡ್ತಾ ಇದ್ದೀರಾ, BC ರೋಡ್ ಚಲೋ ವೇಳೆ ಸಾಕಷ್ಟು ಒಂದು ತಳ್ಳಾಟ ನೂಕಾಟ ನಡೆದ್ರು ಕೂಡ ಅಲ್ಲಿ ನಾವು ಮಾತ್ರ ಸುಮ್ಮನೆ ಕೂರಲ್ಲ ಅಂತಾನೆ ಹೇಳಿ
ಆ ಪ್ರತಿ ಸವಾಲನ್ನ ಸ್ವೀಕರಿಸಿದ್ದಾರೆ. ದಮ್ಮಿದ್ರೆ ಈದ್ ಮಿಲಾದ್ ಮೆರವಣಿಗೆನ ತಡೀರಿ ಅಂತ ಮೊಹಮ್ಮದ್ ಶರೀಫ್ ಏನ್ ಓಪನ್ ಚಾಲೆಂಜ್ ಅನ್ನ ಹಾಕಿದ್ರು, ಆ ಚಾಲೆಂಜ್ ಅನ್ನ ಸ್ವೀಕರಿಸಿದ್ದಾರೆ. ಈ ನಿಟ್ಟಿನಲ್ಲಿ ಭದ್ರತಾ ದಳ ಬಿಎಚ್ಪಿಯಿಂದ ಬಿಸಿ ರೋಡ್ ಚಲೋ ಅಮ್ಮವನ್ನ ಹಮ್ಮಿಕೊಂಡಿದ್ದಾರೆ. ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು, ಸಾಧ್ಯ ಆದಷ್ಟು ಈ ಒಂದು ಪ್ರತಿಭಟನೆಯನ್ನ ತಡಿಬೇಕು, ಅವ್ರನ್ನ ಮನವೊಲಿಸುವಂತ ಪ್ರಯತ್ನಕ್ಕೆ ಇದೀಗ ಪೊಲೀಸರು ಮುಂದಾಗಿದ್ದಾರೆ. ಶಾಂತಿಯಿಂದ ಇರಿ, ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಘೋಷಣೆಗಳನ್ನ ಕೂಗಬೇಡಿ ಅಂತ ಹೇಳಿ ಸಾಕಷ್ಟು ಅವ್ರನ್ನ ತಡೆ ಹಿಡಿಯುವಂತ ಪ್ರಯತ್ನವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಹಿಂದೂ ಮುಖಂಡರು ನಾವ್ ಯಾಕೆ ಸುಮ್ಮನೆ ಕೂರ್ಬೇಕು? ನಾವು ಸುಮ್ಮನೆ ಕೂರಲ್ಲ. ನಾವು ಈ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಹಿಂದೂಗಳ ತವರೂರು ದಕ್ಷಿಣ ಕನ್ನಡ, ಇಲ್ಲಿ ಕೈ ಕಟ್ಟಿ ಕುಳಿತುಕೊಳ್ಳ ಇದೇ ಇಲ್ಲ, ನಾವು ಕೂತ್ಕೊಳ್ಳಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ನಾವು ಇದ್ರ ವಿರುದ್ಧ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲಿ ಹಿಂದೂ ಕಾರ್ಯಕರ್ತರು, ಮುಖಂಡರೆಲ್ಲೂ ಸೇರ್ಕೊಂಡು. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಇದು ಬಿಸಿ ರೋಡ್ ದೃಶ್ಯಾವಳಿಗಳು. ಎಲ್ಲ ಹಿಂದೂ ಕಾರ್ಯಕರ್ತರು ಕೂಡ ಸೇರಿದ್ದಾರೆ. ಬಿಸಿ ರೋಡ್ ಚಲೋವನ್ನ ಹಮ್ಮಿಕೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಈ ಒಂದು ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅಷ್ಟಕ್ಕೂ ಈತ ದಮ್ ಇರೋವರೆಗೂ ನೋಡಿ ತಡೀರಿ ನೋಡೋಣ ಅಂತ ಚಾಲೆಂಜ್ ಹಾಕುವವರೆಗೂ ಯಾಕೆ ಬಿಡ್ತು ಸರ್ಕಾರ? ಒಬ್ಬ ವ್ಯಕ್ತಿಯನ್ನ ನೀವು ಪ್ರವೋಕ್ ಮಾಡದೆ ಸುಮ್ಮನೆ ಬಿಡ್ತಾರ? ಹಿಂದೂಗಳನ್ನ ಕೆಣಕಿದ್ದಾನೆ ಈ ವ್ಯಕ್ತಿ ಮೊಹಮ್ಮದ್ ಶರೀಫ್. ಈ ರೀತಿಯಾದಂತಹ ಪ್ರಚೋದನಾತ್ಮಕವಾಗಿ ಹೇಳಿಕೆಯನ್ನ ಕೊಡೋರ ವಿರುದ್ಧ ಯಾಕೆ ಕ್ರಮ ಕೈಗೊಂಡಿಲ್ಲ ಸರ್ಕಾರ? ಮೆರವಣಿಗೆಯ ಸಂದರ್ಭದಲ್ಲಿ ಹಿಂದೂ ಅಂಗಡಿಗಳ ಮೇಲೆ ದಾಳಿ ಮಾಡಿದ್ದಾರೆ, ಪೆಟ್ರೋಲ್ ಕಲ್ಲು ತೂರಾಟ ಮಾಡಿದ್ದಾರೆ ಇದನ್ನು ಪ್ರಶ್ನೆ ಮಾಡಬಾರ್ದು. ನೋಡಿ, ನಾನು ಯಾವುದೇ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿಲ್ಲ. ಗಣೇಶೋತ್ಸವದ ಮೇಲೆ ದಾಳಿಯನ್ನು ಪ್ರಶ್ನೆ ಮಾಡಬಾರ್ದ? ಗಣೇಶೋತ್ಸವ ಸಂದರ್ಭ ಮಂಡ್ಯದಲ್ಲಿ ಆಗಿರುವಂತ ಘಟನೆ ಬಗ್ಗೆ ನಾವು ನೋಡ್ಕೊಂಡು ಸುಮ್ಮನೆ ಕೂರ್ಬೇಕಾ? ಮಂಡ್ಯ ಏನೋ ಈಗ ಸಹಜ ಸ್ಥಿತಿಗೆ ಬಂದಿದೆ, ಆದರೆ ನಾವು ಮಾತ್ರ ಸುಮ್ಮನೆ ಕೂರೋದಿಲ್ಲ. ಅಲ್ಲಿರುವಂತ ಹಿಂದೂ ಕಾರ್ಯಕರ್ತರ ಮೇಲೆ ಕಲ್ಲು ತೂರಾಟ ನಡೆದಿದೆ, ಪೆಟ್ರೋಲ್ ಬಾಂಬ್ ಹಾಕಿದ್ದಾರೆ. ನಾವು ಸುಮ್ಮನೆ ಕೂರೋದಿಲ್ಲ, ಇದರ ವಿರುದ್ಧ ಹೋರಾಟ ಮಾಡ್ತೀವಿ ಎಂದು ಹೇಳಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.